ರಾಜ್ಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಬೆಂಗಳೂರದೊಬ್ಬ ಕಮಿಷನರ್ ಲೆವೆಲ್ ಕ್ಯಾಡರ್ ಸಸ್ಪೆಂಡ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ನನಗೆ ಅನಿಸ್ತು. ಇದು ಆಕ್ಚುಯಲ್ ಇದ್ರ ನೇರವಾಗಿ ಮಾನವೀಯತೆ ದೃಷ್ಟಿಲಿ ನೇರವಾಗಿ ಹೊರೆ ಯಾರ ತಗೋಬೇಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರಿಬ್ಬರು ನಾನು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಪ್ಪ ನಮ್ಲಿ ಬೇರೆ ಕಣ್ಣೀರ್ ಹಾಕಿದ್ರೆ ಮೊಸಳೆ ಕಣ್ಣೀರ್ ಅಂತಾರೆ. ಈಗ ಅವ್ರು ಕಣ್ಣೀರ್ ಹಾಕಿದ್ರೆ ಎಲ್ಲಕ್ಕ ಒಂದು ಮದ್ದು ಕಣ್ಣೀರ್ ಅಂತ ತಿಳ್ಕೊತಾರ. ಈಗ ನಮ್ ಜನ ಭಾವನಾತ್ಮಕ ವಿಷಯಗಳಿಗೆ ಬಹಳ ನಂಬ್ತಾರ. ಮುಗ್ಧ ನಮ್ಮ ರಾಜ್ಯ ಜನ ಎಲ್ಲ ಥೋಡೆ ಇದಾಯ್ತು ಆಯ್ತಪ್ಪ ಕ್ಷಮಾಪಣೆ ಮಾಡಂತ ಮನಸ್ಥಿತಿ ನಮ್ಮ ರಾಜ್ಯದ ಜನತೆ ಎಲ್ಲರದಿದೆ. ಬಟ್ ಇದು ಕ್ಷಮ ಮಾಡಲ್ಲ. ಯಾಕಂದ್ರೆ ಎಷ್ಟೊಂದು ಕುಟುಂಬಗಳು ಏನು ನಮ್ಮ ಕ್ರಿಕೆಟರಿ ನೋಡ್ಲಿಕ್ಕೆ ಬಂದಿರೋದು, ಒಬ್ಬ ಫಿಲಿಂ ಹೋದ್ರೆ ಹೀರೋಗಳಿಗೆ ನೋಡ್ಲಿಕ್ಕೆ ಹೋಗ್ತಾರ, ಯಾರು ರಾಜಕಾರಣಿ ಭಾಷಣ ಮಾಡ್ಲಿಕ್ಕೆ ಬಂದ್ರೆ ಜನರು ನೋಡ್ಲಿಕ್ಕೆ ಬರ್ತಾರ. ಆ ತರ ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಬಂದಿರ್ತಾರೆ. ಅದು ನೋಡ್ಲಿಕ್ಕೆ ಬಂದ ಇಂಥ ದೊಡ್ಡ ಅನಾಹುತಾಗಿ ಪೂರ್ವನಿಟ್ ಏನೂ ಅವ್ರ ಪ್ಲಾನೇ ಇದ್ದಿಲ್ಲ ಅವರು. ಎಷ್ಟು 3:15 ಫಸ್ಟ್ ಡೆತ್ ಆಗಿದೆ. ಇನ್ನು ಕಾರ್ಯಕ್ರಮ ನಡೀತಾ ಇತ್ತು 4 ತನ ಅವ್ರದ್ದು. ಇನ್ನೋರು ಈ ಸ್ಟೇಟ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಯ್ತಾ? ಕ್ರೆಡಿಟ್ ವಾರ್ ಇನ್ ಬಿಟ್ವೀನ್ ಸಿಎಂ ಅಂಡ್ ಡಿಸಿಎಂ. ಅವರಿಬ್ಬರು ಕ್ರೆಡಿಟ್ ವಾರ್ ತೋಲಿಕ್ಕೆ ಈ ತರ ಬಹಳ ನಿಸ್ಸಹಾಯಕ ಆಗಿರಂತ ನಾನು ಹೇಳ್ಬೋದು. ಈಗ ಅವ್ರಿಗೆ ಕೇಳ್ರೆ ಲಾ ಅಂಡ್ ಆರ್ಡರ್ ಬಂದು ಹೆಲ್ತ್ ಮಿನಿಸ್ಟರ್ ಕರಿಬೇಕ, ಇದು ಹೋಮ್ ಮಿನಿಸ್ಟರ್ ಕರಿಬೇಕಲ್ಲ ಅವರಿಬ್ಬರು. ಇವರಿಬ್ಬರು ಅವ್ರಿಗೆ ಕನ್ಸಲ್ಟ್ ಇದ್ದೇನೆ, ಇವರಿಬ್ಬರು ಡಿಸಿಷನ್ ತಗೊಂಡ್ರೆ ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರು ಹೆಲ್ತ್ ಅದಪ್ಪ ಯಾರು, ಎಜುಕೇಶನ್ ಯಾರು, ಗೃಹ ಯಾರು, ಈ ತರ ಒಂದು ಸಿಸ್ಟಮ್ ಸಂವಿಧಾನದಲ್ಲೇ ಇದೆ. ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರಿಗೆ ಅವ್ರಿಗೆ ಕೇಳಿ ಸಮಾಲೋಚನೆ ಮಾಡ್ಯಾರ ಮಾಡೋದಕ್ಕೆ ಹಿಂಗಾಗಿದೇನೋ ಮಾಡ್ಯಾರ. ಅದು ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಈ ವಿಷಯದಲ್ಲಿ. ಈಗ ಮತ್ತೆ ನೇರ ಹಸ್ತಕ್ಷೇಪ ಅವ್ರು ಕೇಳಲ್ದೇನೆ ಮಾಡಿರ್ಬೇಕಂತ ಅನಿಸ್ಯಾಕ ಅವ್ರದ್ದು ಸಲಹೆ ಅಲ್ಲಿನ ಡಿಸಿಪಿನೇ ವಿಧಾನಸೌಧ ಬರೆದು ಕೊಟ್ಟಿದ್ದಾರೆ, ಯಾರು ಗೌಡ್ರಂತ. ಇಲ್ಲ ಇದಾಗಲ್ಲ, ನಮ್ಲಿಂದ ಆಯೋಜನೆ ಆಗಲ್ಲ, ನಿನ್ನೆ ಆಗಿದೆ, ಈಗ ತರಾತುರಲ್ಲಿ ಹೆಂಗಾಗುತ್ತೆ ಅಂತ ಅವ್ರು ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ತಾವು ನೋಡಿದ್ರಿ ತಮ್ಮ ಮಾಧ್ಯಮದಲ್ಲೂ ಕೂಡ ಹದಡಿದ್ದು. ನನ್ನದು ಮನೆಯಲ್ಲಿ ಒಂದು ಕಾಪಿ ಇದೆ. ಅದು ಮನೆ ನಾವು ವಿಧಾನಸಭಾ ಗಾಂಧಿ ಪ್ರತಿಮೆ ನಮ್ಮ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಕೂತಾಗ ಅದೆಲ್ಲ ಕಾಪಿಗಳು ಪ್ರೆಸ್ ಡಿಸ್ಟ್ರಿಬ್ಯೂಟ್ ಮಾಡಿದೆವು ನಾವು. ರಾಜೀನಾಮೆ ಏನಾದರೂ ಕೇಳ್ತೀರಾ ಸರ್? ಸಿಎಂ ಡಿಸಿಎಂ ರಾಜೀನಾಮೆ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿರಾಗಲಿ RS ಅವರು ಕೇಳಿದ್ದಾರೆ. ಎಲ್ಲ ರಾಜ್ಯದ ಜನತೆ ಕೂಡ ಅದೇ ತಪ್ಪು ಒಪ್ಕೊಂಡು ರಾಜೀನಾಮೆ ಕೊಡಬೇಕಂತ. 11 ಏನು ಸ್ವರ್ಗವಾಸ ಆಗಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕೇಳಿದೆ. 1 ಕೋಟಿ ಕೊಡ್ಬೇಕು, 10 ಕೋಟಿ ಅವ್ರ ಮನೆವರೆಗೆ 25 ಮಾಡಿದ್ದಾರೆ. ಹೋರಾಟ ಜಾಸ್ತಿ ಆಗ್ತಕ್ಕೆ 1 ಕೋಟಿ ಕೊಡ್ಬೇಕ್ರಿ. ಕ್ರಿಕೆಟ್ ನಾನು ಇನ್ನೊಂದು ವಿನಂತಿ ಮಾಡಿ ಮಾನವೀಯತೆ ದೃಷ್ಟಿಯಿಂದ ಎಲ್ಲಾ IPL ಆಟಗಾರರು ಕೂಡ ಅವರು ನಾವು ಟಿಕೆಟ್ ತಗೊಂಡ್ರೆ ಅವ್ರಿಗೆ ಫ್ರಾಂಚೈಸಿ ಬರ್ತಲ್ಲ, ಅವರೆಲ್ಲ ಇದು ನಡೀತದೆ. ಎಲ್ಲಾ ಆಟಗಾರ ಇಂಡಿಯನ್ ಟೀಮ್ ಆಗಲಿ, ಎಲ್ಲಾ IPL ಟೀಮ್ದವ್ರು, ರಾಜಸ್ಥಾನ ಆಗಲಿ, ಮುಂಬೈ ಆಗಲಿ, ಎಲ್ಲರೂ. ಯಾಕಂದ್ರೆ ನಾವು ಪ್ರೇಕ್ಷಕರು ನೋಡಿದ್ಮೇಲೆ ಒಂದು ಮ್ಯಾಚ್ ನಡೀತದೆ, ಸ್ಟೇಡಿಯಂ ನಡೀತದ, ಎಲ್ಲ ಆಟಗಾರ ನಡೀತದ. ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಸ್ವ ಇಚ್ಛೆಲಿಂದ ಎಲ್ಲಾ ಆಟಗಾರ ತಮ್ಮ ಎಷ್ಟಿದೆ ಅಷ್ಟು ಹಣ ಸಹಾಯ ಮಾಡಬೇಕು 11 ಕುಟುಂಬದವರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ. ರಾಜ್ಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಬೆಂಗಳೂರದೊಬ್ಬ ಕಮಿಷನರ್ ಲೆವೆಲ್ ಕ್ಯಾಡರ್ ಸಸ್ಪೆಂಡ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ನನಗೆ ಅನಿಸ್ತು. ಇದು ಆಕ್ಚುಯಲ್ ಇದ್ರ ನೇರವಾಗಿ ಮಾನವೀಯತೆ ದೃಷ್ಟಿಲಿ ನೇರವಾಗಿ ಹೊರೆ ಯಾರ ತಗೋಬೇಕಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರಿಬ್ಬರು ನಾನು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಪ್ಪ ನಮ್ಲಿ ಬೇರೆ ಕಣ್ಣೀರ್ ಹಾಕಿದ್ರೆ ಮೊಸಳೆ ಕಣ್ಣೀರ್ ಅಂತಾರೆ. ಈಗ ಅವ್ರು ಕಣ್ಣೀರ್ ಹಾಕಿದ್ರೆ ಎಲ್ಲಕ್ಕ ಒಂದು ಮದ್ದು ಕಣ್ಣೀರ್ ಅಂತ ತಿಳ್ಕೊತಾರ. ಈಗ ನಮ್ ಜನ ಭಾವನಾತ್ಮಕ ವಿಷಯಗಳಿಗೆ ಬಹಳ ನಂಬ್ತಾರ. ಮುಗ್ಧ ನಮ್ಮ ರಾಜ್ಯ ಜನ ಎಲ್ಲ ಥೋಡೆ ಇದಾಯ್ತು ಆಯ್ತಪ್ಪ ಕ್ಷಮಾಪಣೆ ಮಾಡಂತ ಮನಸ್ಥಿತಿ ನಮ್ಮ ರಾಜ್ಯದ ಜನತೆ ಎಲ್ಲರದಿದೆ. ಬಟ್ ಇದು ಕ್ಷಮ ಮಾಡಲ್ಲ. ಯಾಕಂದ್ರೆ ಎಷ್ಟೊಂದು ಕುಟುಂಬಗಳು ಏನು ನಮ್ಮ ಕ್ರಿಕೆಟರಿ ನೋಡ್ಲಿಕ್ಕೆ ಬಂದಿರೋದು, ಒಬ್ಬ ಫಿಲಿಂ ಹೋದ್ರೆ ಹೀರೋಗಳಿಗೆ ನೋಡ್ಲಿಕ್ಕೆ ಹೋಗ್ತಾರ, ಯಾರು ರಾಜಕಾರಣಿ ಭಾಷಣ ಮಾಡ್ಲಿಕ್ಕೆ ಬಂದ್ರೆ ಜನರು ನೋಡ್ಲಿಕ್ಕೆ ಬರ್ತಾರ. ಆ ತರ ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಬಂದಿರ್ತಾರೆ. ಅದು ನೋಡ್ಲಿಕ್ಕೆ ಬಂದ ಇಂಥ ದೊಡ್ಡ ಅನಾಹುತಾಗಿ ಪೂರ್ವನಿಟ್ ಏನೂ ಅವ್ರ ಪ್ಲಾನೇ ಇದ್ದಿಲ್ಲ ಅವರು. ಎಷ್ಟು 3:15 ಫಸ್ಟ್ ಡೆತ್ ಆಗಿದೆ. ಇನ್ನು ಕಾರ್ಯಕ್ರಮ ನಡೀತಾ ಇತ್ತು 4 ತನ ಅವ್ರದ್ದು. ಇನ್ನೋರು ಈ ಸ್ಟೇಟ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಯ್ತಾ? ಕ್ರೆಡಿಟ್ ವಾರ್ ಇನ್ ಬಿಟ್ವೀನ್ ಸಿಎಂ ಅಂಡ್ ಡಿಸಿಎಂ. ಅವರಿಬ್ಬರು ಕ್ರೆಡಿಟ್ ವಾರ್ ತೋಲಿಕ್ಕೆ ಈ ತರ ಬಹಳ ನಿಸ್ಸಹಾಯಕ ಆಗಿರಂತ ನಾನು ಹೇಳ್ಬೋದು. ಈಗ ಅವ್ರಿಗೆ ಕೇಳ್ರೆ ಲಾ ಅಂಡ್ ಆರ್ಡರ್ ಬಂದು ಹೆಲ್ತ್ ಮಿನಿಸ್ಟರ್ ಕರಿಬೇಕ, ಇದು ಹೋಮ್ ಮಿನಿಸ್ಟರ್ ಕರಿಬೇಕಲ್ಲ ಅವರಿಬ್ಬರು. ಇವರಿಬ್ಬರು ಅವ್ರಿಗೆ ಕನ್ಸಲ್ಟ್ ಇದ್ದೇನೆ, ಇವರಿಬ್ಬರು ಡಿಸಿಷನ್ ತಗೊಂಡ್ರೆ ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರು ಹೆಲ್ತ್ ಅದಪ್ಪ ಯಾರು, ಎಜುಕೇಶನ್ ಯಾರು, ಗೃಹ ಯಾರು, ಈ ತರ ಒಂದು ಸಿಸ್ಟಮ್ ಸಂವಿಧಾನದಲ್ಲೇ ಇದೆ. ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರಿಗೆ ಅವ್ರಿಗೆ ಕೇಳಿ ಸಮಾಲೋಚನೆ ಮಾಡ್ಯಾರ ಮಾಡೋದಕ್ಕೆ ಹಿಂಗಾಗಿದೇನೋ ಮಾಡ್ಯಾರ. ಅದು ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಈ ವಿಷಯದಲ್ಲಿ. ಈಗ ಮತ್ತೆ ನೇರ ಹಸ್ತಕ್ಷೇಪ ಅವ್ರು ಕೇಳಲ್ದೇನೆ ಮಾಡಿರ್ಬೇಕಂತ ಅನಿಸ್ಯಾಕ ಅವ್ರದ್ದು ಸಲಹೆ ಅಲ್ಲಿನ ಡಿಸಿಪಿನೇ ವಿಧಾನಸೌಧ ಬರೆದು ಕೊಟ್ಟಿದ್ದಾರೆ, ಯಾರು ಗೌಡ್ರಂತ.
ಇಲ್ಲ ಇದಾಗಲ್ಲ ನಮ್ಮಿಂದ ಆಯೋಜನೆ ಆಗಲ್ಲ, ನಿನ್ನೆ ಆಗಿದೆ ಈಗ ತರಾತುರಲ್ಲಿ ಹೆಂಗಾಗುತ್ತೆ ಅಂತ ಅವ್ರು ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ತಾವು ನೋಡಿದ್ರಿ ತಮ್ಮ ಮಾಧ್ಯಮದಲ್ಲೂ ಕೂಡ ಹರಡಿದ್ದು. ನನ್ನದು ಮನೆಯಲ್ಲಿ ಒಂದು ಕಾಪಿ ಇದೆ. ಅದು ಮನೆ ನಾವು ವಿಧಾನಸಭಾ ಗಾಂಧಿ ಪ್ರತಿಮೆದ ನಮ್ಮ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಕೂತಾಗ ಅದೆಲ್ಲ ಕಾಪಿಗಳು ಪ್ರೆಸ್ದವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆವು ನಾವು. ರಾಜೀನಾಮೆ ಏನಾದರೂ ಕೇಳ್ತೀರಾ ಸರ್? ಸಿಎಂ ಡಿಸಿಎಂ ರಾಜೀನಾಮೆ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿರಾಗಲಿ RS ಅವರು ಕೇಳಿದ್ದಾರೆ. ಎಲ್ಲ ರಾಜ್ಯದ ಜನತೆ ಕೂಡ ಅದೇ ತಪ್ಪು ಒಪ್ಕೊಂಡು ರಾಜೀನಾಮೆ ಕೊಡಬೇಕಂತ. ಆ 11 ಏನು ಸ್ವರ್ಗವಾಸ ಆಗಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಕೇಳಿದೆ. 1 ಕೋಟಿ ಕೊಡ್ಬೇಕು, 10 ಕೋಟಿ ಅವ್ರ ಮನೆಯವರ್ಗೆ 25 ಮಾಡಿದ್ದಾರೆ. ಹೋರಾಟ ಜಾಸ್ತಿ ಆಗ್ತಕ್ಕೆ 1 ಕೋಟಿ ಕೊಡ್ಬೇಕ್ರಿ. ಕ್ರಿಕೆಟ್ ನಾನು ಇನ್ನೊಂದು ವಿನಂತಿ ಮಾಡಿ ಮಾನವೀಯತೆ ರೆಸ್ಲಿಂಗ್ ಎಲ್ಲಾ IPL ಆಟಗಾರರು ಕೂಡ ಅವರು ನಾವು ಟಿಕೆಟ್ ತಗೊಂಡ್ರೆ ಅವ್ರಿಗೆ ಫ್ರಾಂಚೈಸಿ ಬರ್ತಲ್ಲ, ಅವರೆಲ್ಲ ಇದು ನಡೀತದೆ. ಎಲ್ಲಾ ಆಟಗಾರ ಇಂಡಿಯನ್ ಟೀಮ್ ಆಗಲಿ ಎಲ್ಲಾ IPL ಟೀಮ್ದವ್ರು, ರಾಜಸ್ಥಾನ ಆಗಲಿ ಮುಂಬೈ ಆಗಲಿ ಎಲ್ಲರೂ, ಯಾಕಂದ್ರೆ ನಾವು ಪ್ರೇಕ್ಷಕರು ನೋಡಿದ್ಮೇಲೆ ಒಂದು ಮ್ಯಾಚ್ ನಡೀತದೆ, ಸ್ಟೇಡಿಯಂ ನಡೀತದ, ಎಲ್ಲ ಆಟಗಾರ ನಡೀತದ. ಅವರು ಕೂಡ ಮಾನವೀಯತೆ ದೃಷ್ಟಿಯಿಂದ ಸ್ವ ಇಚ್ಛೆಲಿಂದ ಎಲ್ಲಾ ಆಟಗಾರ ತಮ್ಮ ಎಷ್ಟಿದೆ ಅಷ್ಟು ಹಣ ಸಹಾಯ ಮಾಡಬೇಕು 11 ಕುಟುಂಬದವರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ.